ಸ್ನೇಹಿತರೆ, ಮೊದಲಿಗೆ ನಾವು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಪೇಜನ್ನು ಓಪನ್ ಮಾಡಿ ಇಲ್ಲಿ ಎಡಭಾಗದಲ್ಲಿರ್ತಕ್ಕಂಥ ಹೋಮ್ ಒಂದು ಆಯ್ಕೆ ಇದೆ. ಆ ಹೋಮ್ ಮೇಲೆ ಕ್ಲಿಕ್ ಮಾಡಬೇಕು. ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ SATS ಅಂತ ತಿಳ್ಕೊಂಡು ಶಿಕ್ಷಣ ಕಿರಣ ಅನ್ನೋ ಒಂದು ಪೇಜ್ ಓಪನ್ ಆಗುತ್ತೆ. ಈ ಶಿಕ್ಷಣ ಕಿರಣ ಸ್ಕೂಲ್ ಎಜುಕೇಷನ್ .kar.nic.in ನಲ್ಲಿ ಕೂಡ ಈ ತಂತ್ರಾಂಶವನ್ನು ಅಳವಡಿಸಿದ್ದಾರೆ. ಅದೇ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಭಾಗ ಶಿಕ್ಷಣ ಕಿರಣ, ಇದರ ಕೆಳಗಡೆ ಹಲವಾರು ಆಯ್ಕೆಗಳಿದ್ದಾವೆ. SATS, ಸ್ಕೂಲ್ ಸೇವೆಗಳು, ಪರೀಕ್ಷೆ, MDM, EEDS ಅಂತ ತಿಳ್ಕೊಂಡು ಈಗ ನಾವು EEDS ಮೇಲೆ ಏನು ಮಾಡ್ಬೇಕಂತ ಹೇಳಿದ್ರೆ ಕ್ಲಿಕ್ ಮಾಡಬೇಕು. EEDS ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಶಿಕ್ಷಕ ಮಿತ್ರ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಯಾವ ರೀತಿ ನಾವು ಮಾಹಿತಿಗಳನ್ನು ತುಂಬಬೇಕು, ಅದ್ರ ಜೊತೆಗೆ ಯೂಸರ್ ನೇಮು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಬೇಕು. ಮೊದಲಿಗೆ ಅದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಶಿಕ್ಷಕ ಮಿತ್ರ ಮೊಬೈಲ್ ಅಪ್ಲಿಕೇಶನ್ ಅಂತ ತಿಳ್ಕೊಂಡಿದೆ. ಸೊ ಈಗ ನಾವಿಲ್ಲಿ ಕ್ಲಿಕ್ ಮಾಡಬಾರ್ದು. ಅದರ ಕೆಳಗಡೆ ಲಾಗಿನ್ ಆ್ಯಸ್ ಅಂತ ತಿಳ್ಕೊಂಡು 3 ರೀತಿಯಿಂದ ಲಾಗಿನ್ ಆಗ್ಬೋದು. ಎಂಪ್ಲಾಯಿ, ಪ್ರತಿಯೊಬ್ಬ ನೌಕರದಾರ, ಅದು ಅಲ್ಲದೆ ಆಫೀಸು, ಅದು ಅಲ್ಲದೆ ಸ್ಕೂಲು. ಸೊ ನಮಗಿಲ್ಲಿ ನಾನು ವೈಯಕ್ತಿಕವಾಗಿ ನನ್ನ ನೌಕರದಾರ ಸೇವೆಗಳನ್ನು, ನನ್ನ ಮಾಹಿತಿಯನ್ನು ನಾನು ತಿಳ್ಕೊಬೇಕಾಗಿತ್ತು ಅಂತ ಹೇಳಿದ್ರೆ ಎಂಪ್ಲಾಯ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಈ ಸ್ಟಾರ್ಟಿಂಗ್ ಪೇಜ್ ಓಪನ್ ಆದ ಕೂಡಲೇ ಎಂಪ್ಲಾಯಿನ ಅಂತ ತಿಳ್ಕೊಂಡಿರುತ್ತೆ, ಅದರ ಮೇಲೆ ನಾವು ಗಮನ ಹರಿಸ್ಬೇಕು. ಅದರ ಕೆಳಗಡೆ ಯೂಸರ್ ನೇಮ್ ಇದೆ, ಅದ್ರ ಕೆಳಗಡೆ ಪಾಸ್ವರ್ಡ್ ಇದೆ, ಅದ್ರ ಕೆಳಗಡೆ ಕ್ಯಾಪ್ಚಾ ಇದೆ. ಸೊ ಅದ್ರ ಕೆಳಗಡೆ ಲಾಗಿನ್ನು, ರೀಸೆಟ್ಟು, ಫಾರ್ಗಟ್ ಪಾಸ್ವರ್ಡ್ ಅಂತ ತಿಳ್ಕೊಂಡಿದೆ. ಸೊ ಮೊದಲಿಗೆ ನಾನು ಈ ಪೇಜವನ್ನು ಓಪನ್ ಮಾಡಿದಾಗ ಯೂಸರ್ ನೇಮ್ ಅದು ಪಾಸ್ವರ್ಡ್ ಗೊತ್ತಿಲ್ಲ. ಸೊ ಯೂಸರ್ ನೇಮ್ ಏನಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಸರ್ಕಾರಿ ನೌಕರ KGI ನಂಬರ್ನೇ ಏನಾಗಿರುತ್ತೆ, ಯೂಸರ್ ನೇಮ್ ಆಗಿರುತ್ತೆ. ಪಾಸ್ವರ್ಡ್ ಗೊತ್ತಿಲ್ಲ. ಪಾಸ್ವರ್ಡನ್ನು ನಾನು ಈಗೇನು ಮಾಡ್ಬೇಕಂದ್ರೆ ಸೆಟ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದ್ರೆ ಫಸ್ಟಿಗೆ ಏನು ಮಾಡಬೇಕು, ಫಾರ್ಗಟ್ ಪಾಸ್ವರ್ಡ್ ಅಂತ ತಿಳ್ಕೊಂಡು ಇಲ್ಲಿ ಕೆಳಗಡೆ ಇದೆಯಲ್ಲ, ಈ ಫಾರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಫಾರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಬರುತ್ತೆ, ಯೂಸರ್ ನೇಮ್ ಅಂತ ತಿಳ್ಕೊಂಡು. ಈ ಯೂಸರ್ ನೇಮ್ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೇಮ್ ಹಾಕಬಾರ್ದು, ನಮ್ಮ ಒಂದು KGID ನಂಬರನ್ನು ಹಾಕಬೇಕು. ನಂಬರನ್ನು ಹಾಕಿ ಅದರ ಮುಂದ್ಗಡೆ ಗೋ ಅಂತ ತಿಳ್ಕೊಂಡಿದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈಗಾಗಲೇ ಶಿಕ್ಷಕರ ಮಾಹಿತಿ ತಂತ್ರಾಂಶಕ್ಕೆ ಒಂದು ನಂಬರನ್ನು ಕೊಟ್ಟಿದ್ದೀವಿ. ಆ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ನಾವಿಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಹಾಕಬೇಕು. ಅದೊಂದು OTP ಬಂದಿದೆ. ಆ OTPಯನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಹಾಕ್ತಾಯಿದ್ದೀನಿ. ಆ OTPಯನ್ನು ಹಾಕಿದ ಕೂಡಲೇ ವೆರಿಫೈ ಅಂತ ತಿಳ್ಕೊಂಡಿದೆ. OTP ಸಕ್ಸಸ್ಫುಲಿ ವೆರಿಫೈಡ್ ಅಂತ ತಿಳ್ಕೊಂಡು ಬರುತ್ತೆ. ಓಕೆ ಅಂತ ತಿಳ್ಕೊಂಡು ನಾನು ಕ್ಲಿಕ್ ಮಾಡ್ತೀನಿ. ಓಕೆ. ಸೊ ಇಲ್ಲಿ ಕೆಳಗಡೆ ಹಾಕಿದಾಗ ಮತ್ತೆ ಈ ರೀತಿ ನೋಡಿ, ಇಲ್ಲಿ ಮೇಲ್ಗಲಿಕ್ಕೆ ಯೂಸರ್ ನೇಮು ಆ್ಯಂಡ್ OTP ಆಯಿತು. ಅದು ಆದ ನಂತರ ನ್ಯೂ ಪಾಸ್ವರ್ಡ್ ಅಂತ ತಿಳ್ಕೊಂಡಿದೆ. ಆ ಪಾಸ್ವರ್ಡನ್ನು ನಾನಿಲ್ಲಿ ಸೆಟ್ ಮಾಡ್ಕೋಬೇಕು. ಸೊ ಆ ಪಾಸ್ವರ್ಡ್ ಏನಿದೆ ಅಂತ ಹೇಳಿದ್ರೆ ಒಂದು ಪಾಸ್ವರ್ಡನ್ನು, ಯಾವುದಾದ್ರೂ ಒಂದು ಪಾಸ್ವರ್ಡನ್ನು ತಾವೇನು ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಒಂದು ಪಾಸ್ವರ್ಡನ್ನು ಹಾಕ್ತಾಯಿದ್ದೀನಿ. ತಾವು ಕೂಡ ಒಂದು ಪಾಸ್ವರ್ಡನ್ನು ತಮಗೆ ಬೇಕಾಗಿರ್ತಕ್ಕಂಥ ಒಂದು ಪಾಸ್ವರ್ಡನ್ನು ಹಾಕಬೇಕು. ನಾನಿಲ್ಲಿ ಒಂದು ಪಾಸ್ವರ್ಡನ್ನು ಹಾಕಿದ್ದೀನಿ. ಸೊ ಅದೇ ರೀತಿ ತಾವು ಕೂಡ ಒಂದು ಪಾಸ್ವರ್ಡನ್ನು ಹಾಕಿ ಮೇಲ್ಗಡೆ ಏನು ಹಾಕಿರ್ತಿರಲ್ಲ ಅದೇ ಪಾಸ್ವರ್ಡನ್ನು ಪುನಃ ಮತ್ತೆ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಪಾಸ್ವರ್ಡು ಡಸ್ ನಾಟ್ ಮ್ಯಾಚ್ ಸರಿಯಾಗಿ ಟೈಪ್ ಆಗದೇ ಇದ್ದರೆ ಸೊ ನಾನು ಇನ್ನೊಂದು ಸಲ ಪಾಸ್ವರ್ಡನ್ನು ಹಾಕ್ತಾಯಿದ್ದೀನಿ. ಪಾಸ್ವರ್ಡು ಅದನ್ನೇ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ತಿಳ್ಕೊಂಡಿದೆ. ಮೇಲೆ ಏನುಗಡೆ ಹಾಕಿರ್ತೀವಿ ಅದೇ ಪಾಸ್ವರ್ಡನ್ನು ಇಲ್ಲಿ ಕೆಳಗಡೆನೂ ಕೂಡ ಹಾಕಬೇಕು. ಅದೇ ಪಾಸ್ವರ್ಡನ್ನು ಇಲ್ಲಿ ಕೆಳಗಡೆನೂ ಕೂಡ ಹಾಕಬೇಕಾಗತ್ತೆ. ಸೊ ಅದನ್ನೇ ನಾನು ಇಲ್ಲಿ ಹಾಕಿದ್ದೀನಿ. ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ತಿಳ್ಕೊಂಡಿದೆ. ಸೊ ನಾನು ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಮೇಲೆ ಆರ್ ಯು ಶ್ಯೂರ್ ವಾಂಟ್ ಟು ಚೇಂಜ್ ಯುವರ್ ಪಾಸ್ವರ್ಡ್ ಅಂತ ತಿಳ್ಕೊಂಡು ಓಕೆ ಅಂತ ತಿಳ್ಕೊಂಡು ಹೊಡಿಬೇಕು. ಓಕೆ ಅಂತ ತಿಳ್ಕೊಂಡು ಹೊಡೆದಾಗ ನೋಡಿ ಈ ರೀತಿ ಈಗ ನಮ್ಮ ಪಾಸ್ವರ್ಡ್ ಯೂಸರ್ ನೇಮ್ನು ಸಿಕ್ತು, ಪಾಸ್ವರ್ಡ್ನು ಸಿಕ್ತು. ಸೊ ಇಲ್ಲಿ ಯೂಸರ್ ನೇಮ್ ಏನಿದೆ ಅಂತ ಹೇಳಿದ್ರೆ ನಾನು ಯೂಸರ್ ನೇಮನ್ನು ನನ್ನ KGID ನಂಬರ್ ಏನಿರುತ್ತೆ ಸೊ
ಸೊ ಆ KGID ನಂಬರನ್ನು ಅಲ್ಲಿ ಹಾಕ್ತಾಯಿದ್ದೀನಿ. KGID ನಂಬರನ್ನು ಹಾಕಿ ಒಂದು ಪಾಸ್ವರ್ಡ್ ಆಗಲೇ ಕೊಟ್ಟಿದ್ದೀವಲ್ಲ ಆ ಪಾಸ್ವರ್ಡನ್ನು ಹಾಕಬೇಕು. ಆ ಪಾಸ್ವರ್ಡನ್ನು ಮರೀದೆ ಬರೆದಿಟ್ಕೊಳ್ಬೇಕು. ಬರೆದಿಟ್ಕೊಂಡು ಆ ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕು. ಪಾಸ್ವರ್ಡನ್ನು ಹಾಕಿ ಅದು ಆದ ನಂತರ ಕೆಳಗಡೆ ಅದರ ಕ್ಯಾಪ್ಚಾ ಇದೆ. ಆ ಕ್ಯಾಪ್ಚಾವನ್ನು ಕೂಡ ನಾನು ಏನು ಮಾಡಬೇಕಂತ ಹೇಳಿದ್ರೆ ಹಾಕಿ ಇಲ್ಲಿ ಕೆಳಗಡೆ ಲಾಗಿನ್ ಅಂತಿದೆ, ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನೋಡಿ ಇನ್ವ್ಯಾಲಿಡ್ ಪಾಸ್ವರ್ಡ್ ಅಂತ ತಿಳ್ಕೊಂಡು ಹೇಳ್ತೇವೆ. ಪಾಸ್ವರ್ಡ್ ತಪ್ಪಾಗಿದೆ ಅಂತ ತಿಳ್ಕೊಂಡು. ಸೊ ನಾನು ಪಾಸ್ವರ್ಡನ್ನು ಸರಿಯಾಗಿ ಟೈಪ್ ಮಾಡಿಲ್ಲ. ನಾವು ಸರಿಯಾಗಿ ಪಾಸ್ವರ್ಡನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಿ ನಾನು ಪಾಸ್ವರ್ಡನ್ನು ಇನ್ನೊಂದು ಸರ್ತಿ ಹಾಕ್ತೀನಿ. ಸೊ ಇನ್ನೊಂದು ಸಲ ಹಾಕಿ ಇಲ್ಲಿ ಕ್ಯಾಪ್ಚಾವನ್ನು ಕೊಡ್ತಾ ಇದ್ದೀನಿ. ಸರಿಯಾಗಿ ಪಾಸ್ವರ್ಡನ್ನು ಹಾಕದೇ ಇದ್ದರೆ ಇಷ್ಟೆಲ್ಲ ತೊಂದರೆಗಳಾಗತ್ತೆ. ಸೊ ಸರಿಯಾಗಿ ಈಗ ಹಾಕಿದ್ದೀನಿ. ಹಾಕಿ ಲಾಗಿನ್ ಅಂತ ತಿಳ್ಕೊಂಡು ಕೊಡ್ತೀನಿ. ಲಾಗಿನ್ ಅಂತ ತಿಳ್ಕೊಂಡು ಕೊಟ್ಟಾಗ ಈ ರೀತಿ ನೋಡಿ ಓಪನ್ ಆಯಿತು. ಓಪನ್ ಆದ ನಂತರ ಇಲ್ಲಿ ಚೇಂಜ್ ಪಾಸ್ವರ್ಡ್ ಓಲ್ಡ್ ಪಾಸ್ವರ್ಡ್ ಅಂತ ತಿಳ್ಕೊಂಡು. ಸೊ ನಾವು ಈಗಾಗಲೇ ಯಾವ ಪಾಸ್ವರ್ಡನ್ನು ಹಾಕಿದ್ದೀವಿ ಆ ಪಾಸ್ವರ್ಡನ್ನು ಮತ್ತೆ ಇಲ್ಲಿ ಹಾಕಬೇಕಾಗತ್ತೆ. ಸೊ ಆ ಪಾಸ್ವರ್ಡನ್ನು ಮತ್ತೆ ನಾವು ಇಲ್ಲಿ ಹಾಕಬೇಕು. ಏನು ಹಾಕಿದ್ದೀವಿ ಅದನ್ನೇ ಇಲ್ಲಿ ಪಾಸ್ವರ್ಡನ್ನು ಹಾಕಿ ಓಲ್ಡ್ ಪಾಸ್ವರ್ಡ್ ವೆರಿಫಿಕೇಷನ್ ಅಂತ ತಿಳ್ಕೊಂಡು ಇರುತ್ತೆ. ಅದ್ರ ಮೇಲೆ ನಾವು ಏನು ಮಾಡಬೇಕಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಿ ಈ ಕಡೆ ಇಲ್ಲಿ ಒಂದು ರೈಟ್ ಮಾರ್ಕ್ ಗ್ರೀನ್ ಇಂಕ್ಲೆ ಓಲ್ಡ್ ಪಾಸ್ವರ್ಡ್ ಮ್ಯಾಚ್ ಅಂತ ತಿಳ್ಕೊಂಡು. ಸೊ ಓಲ್ಡ್ ಪಾಸ್ವರ್ಡ್ ವೆರಿಫಿಕೇಷನ್ ರೀಸೆಂಟ್ OTP ಅಂತ ತಿಳ್ಕೊಂಡು ಬರುತ್ತೆ. ಸೊ ಇಲ್ಲಿ ಒಂದು OTP ಬಂದಿರುತ್ತೆ. ಆ OTPನೂ ಕೂಡ ನಾವು ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಆ OTPಯನ್ನು ಹಾಕಬೇಕು. ಅದೇ ಮೊಬೈಲ್ ನಂಬರಿಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ಇಲ್ಲಿ ಹಾಕಿ ಇಲ್ಲಿ ಕೆಳಗಡೆ ವೆರಿಫೈ OTP ಅಂತ ತಿಳ್ಕೊಂಡಿರುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಹೊಸ ಪಾಸ್ವರ್ಡನ್ನು ನಾವು ಸೆಟ್ ಮಾಡ್ಕೊಳ್ಬೇಕು. ಆ ಪಾಸ್ವರ್ಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪಾಸ್ವರ್ಡ್ ಲೆಂತ್ ಮಸ್ಟ್ ಬಿ 8 to 16 ಕ್ಯಾರೆಕ್ಟರ್ ಇರಬೇಕು. ಅಟ್ಲೀಸ್ಟ್ ಒಂದು ನಂಬರ್ ಇರಬೇಕು, ಒಂದು ಲೋಯೆಸ್ಟ್ ಕ್ಯಾರೆಕ್ಟರ್ ಇರಬೇಕು, ಒಂದು ಅಪ್ಪರ್ ಇರಬೇಕು. ಆ ರೀತಿ ಒಂದು ಪಾಸ್ವರ್ಡನ್ನು ನಾವೇನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಸೆಟ್ ಮಾಡಬೇಕು. ಸೆಟ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಒಂದು ಪಾಸ್ವರ್ಡನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಆ ಪಾಸ್ವರ್ಡನ್ನು ತಾವು ಕೂಡ ಏನು ಮಾಡಬೇಕಂತ ಹೇಳಿದ್ರೆ ಹಾಕಬೇಕು. ಸೊ ಇಲ್ಲಿ ಮೇಲೆ ಏನು ಮಾಡಿರ್ತೀವಿ ಅದನ್ನೇ ನಾನು ಇಲ್ಲಿ ಪಾಸ್ವರ್ಡನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ನ್ಯೂ ಪಾಸ್ವರ್ಡ್ ಅಂತ ತಿಳ್ಕೊಂಡಿದ್ದೆ ಇಲ್ಲಿ ಹಾಕಬೇಕು. ಇಲ್ಲಿ ಒಂದು ಪಾಸ್ವರ್ಡನ್ನು ಹಾಕಬೇಕು. ಸೊ ಆ ಪಾಸ್ವರ್ಡನ್ನು ನಾನಿಲ್ಲಿ ಹಾಕಿ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ತಿಳ್ಕೊಂಡಿದ್ದೆ. ಸೊ ಇಲ್ಲಿ ಏನಿದೆ ಅಂದರೆ ನ್ಯೂ ಪಾಸ್ವರ್ಡ್ ಸೊ ಇಲ್ಲಿ ನಾನು ಕನ್ಫರ್ಮ್ ಅಂತ ತಿಳ್ಕೊಂಡಿದ್ದೆ. ಇಲ್ಲಿ ಮೇಲೆ ಏನು ಹಾಕಿರ್ತೀನಿ ಒಂದು ಕ್ಯಾಪಿಟಲ್ ಲೆಟ್ರ್ ಕೊಟ್ಟಿದ್ದೀನಿ, ಆಮೇಲೆ ಸ್ಮಾಲ್ ಲೆಟ್ರ್ ಕೊಟ್ಟಿದ್ದೀನಿ, ಅದು ಆದ ನಂತರ ಸ್ಪೆಷಲ್ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ, ಅದು ಆದ ನಂತರ ನಂಬರನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ಮೇಲೆ ಏನು ಹಾಕಿರ್ತೀವಿ ಅದನ್ನು ಇಲ್ಲಿ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಅಂತ ತಿಳ್ಕೊಂಡಿರುತ್ತೆ. ಅದನ್ನು ನಾವು ಬರೆದಿಟ್ಕೊಳ್ಬೇಕು. ಆರ್ ಯು ಶ್ಯೂರ್ ವಾಂಟ್ ಟು ಚೇಂಜ್ ಪಾಸ್ವರ್ಡ್ ಓಕೆ ಅಂತ ತಿಳ್ಕೊಂಡು ಹೇಳಬೇಕು. ಓಕೆ ನಾವು ಒತ್ತಿದಾಗ ಇಲ್ಲಿ ನೋಡಿ ಈ ರೀತಿ ನಮ್ಗೆ ಬರುತ್ತೆ. ಸೊ ಈಗ ಯೂಸರ್ ನೇಮು ಪಾಸ್ವರ್ಡು ಈಗ ಯೂಸರ್ ನೇಮ್ ಹಾಕ್ತೀನಿ. ಯೂಸರ್ ನೇಮ್ KGID ನಂಬರು, ಅದು ಆದ ನಂತರ ನಾನು ಈಗ ತಾನೇ ಕೊಟ್ಟಿರ್ತಕ್ಕಂಥ ಒಂದು ಹೊಸ ಪಾಸ್ವರ್ಡು. ಆ ಪಾಸ್ವರ್ಡನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಕ್ಯಾಪ್ಚಾವನ್ನು ಕೊಟ್ಟಿದ್ದೀನಿ. ಕ್ಯಾಪ್ಚಾ ಕೊಟ್ಟು ಇಲ್ಲಿ ಲಾಗಿನ್ ಅಂತ ತಿಳ್ಕೊಂಡು ಹೇಳಿದಾಗ ಈ ರೀತಿ ಲಾಗಿನ್ ಓಪನ್ ಆಗುತ್ತೆ. ಸೊ ಸೆಟ್ ಈ ರೀತಿ ಪೇಜ್ ರೀಸೆಂಡ್ ನೋಡಿ ಸ್ನೇಹಿತರೆ, ಈ ರೀತಿ ನೌಕರನ ಡೇಟಾ ಸಂಪೂರ್ಣವಾಗಿರ್ತಕ್ಕಂಥ ನೌಕರನ ಡೇಟಾ ವ್ಯವಸ್ಥೆ ಬಂತೀಗ. ಸೊ ಇಲ್ಲಿ ಎಲ್ಲವೂ ಓಪನ್ ನನ್ನ ಹೆಸರು ಬಂತು. ಆಗಪ್ಪ ಭೀಮಣ್ಣ ಮಾಲ್ಗಾರ್ ಅಂತ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ ತಿಳ್ಕೊಂಡಿದೆ. ಈ ಎಂಪ್ಲಾಯಿ ಪ್ರೊಫೈಲ್ ಇದೆ, ಕ್ರಿಯೇಟ್ ಅಪ್ಲಿಕೇಶನ್ನ, ಲೀವು, ಪರ್ಮಿಷನ್ ನೋಡಿ ಏನು ಬೇಕಾದರೂ ಪರ್ಮಿಷನ್ ಟು ಪ್ಲಸ್ ಹೈಯರ್ ಎಜುಕೇಷನ್, ಫೆಸ್ಟಿವಲ್ ಅಡ್ವಾನ್ಸ್, ಚಾರ್ಜ್ ಅಲೌನ್ಸ್,
ಎಲ್ಲ ಪ್ರತಿಯೊಂದು ಎಡಭಾಗದಲ್ಲಿ ನಾವು ಸ್ನೇಹಿತರೆ ಈಗ ನಾವು ಈಗಾಗಲೇ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿದ್ದೀವಿ. ಪಾಸ್ವರ್ಡನ್ನು ಸೆಟ್ ಮಾಡಿದ ನಂತರ ಯೂಸರ್ ನೇಮನ್ನು ಹಾಕ್ತೀನಿ. ನಾನು ನನ್ನ ಯೂಸರ್ ನೇಮ್ ಏನಿದೆ ಅನ್ನೋದನ್ನು ಅಂದರೆ KGID ನಂಬರು ಯೂಸರ್ ನೇಮನ್ನು ಹಾಕ್ತೀನಿ. ಅದು ಹಾಕಿದ ನಂತರ ಪಾಸ್ವರ್ಡ್ ಏನು ನಾವು ಮಾಡಿದ್ದೀವಿ ಆ ಪಾಸ್ವರ್ಡನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಆ ಪಾಸ್ವರ್ಡನ್ನು ಇಲ್ಲಿ ಹಾಕಿದ ನಂತರ ಕೆಳಗಡೆ ಕ್ಯಾಪ್ಚಾ ಇದೆ. ಸೊ ಆ ಕ್ಯಾಪ್ಚಾವನ್ನು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಹಾಕ್ತಾಯಿದ್ದೀನಿ. ಹಾಕಿ ಲಾಗಿನ್ ಅಂತ ತಿಳ್ಕೊಂಡು ಅನ್ಬೇಕು. ಈ ಲಾಗಿನ್ ಅಂತ ತಿಳ್ಕೊಂಡು ಅಂದಾಗ ನೋಡಿ ನೌಕರದಾರ ನೋಡಿ ಓಪನ್ ಆಯ್ತು ಈಗ. ಸೊ ಇಲ್ಲಿ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕ ನೌಕರನ ಡೇಟಾ ವ್ಯವಸ್ಥೆ ಕರ್ನಾಟಕ ಅಂದರೆ ವೈಯಕ್ತಿಕವಾಗಿರ್ತಕ್ಕಂಥ ಎಲ್ಲ ಮಾಹಿತಿ ಓಪನ್ ಆಯಿತು. ನನ್ನೀಗ ಹೆಸರು, ಆಮೇಲೆ KGID ನಂಬರು, ನಾನು ಡೆಸಿಗ್ನೇಷನ್ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ CRG ಕುಂಚನೂರು ಅಂತ ತಿಳ್ಕೊಂಡಿದೆ. ಈ ಭಾಗದಲ್ಲಿ ಕೂಡ ಇಲ್ಲಿ ಸೆಟ್ಟಿಂಗ್ಸ್ ಇದೆ, ಇಲ್ಲಿ ನೋಟಿಫಿಕೇಷನ್, ಈ ರೀತಿ ಹಲವಾರು ಕಾಂಟ್ಯಾಕ್ಟರ್ಸ್ ಅಂತ ತಿಳ್ಕೊಂಡು ಎಲ್ಲವೂ ಇದೆ. ಸೊ ಇಲ್ಲಿ ಎಡಭಾಗದಲ್ಲಿ ಇನ್ಬಾಕ್ಸ್ ಅಂತ ತಿಳ್ಕೊಂಡಿದೆ. ಏನಾದರೂ ನಮಗೆ ಇಲಾಖೆಯಿಂದ ನಿಮ್ಮ ಕೆಲಸ ಆಯಿತು, ಇದು ಬಾಕಿ ಇದೆ, ನಾವು ಅರ್ಜಿಗಳನ್ನು ಸಲ್ಲಿಸಿರ್ತೀವಿ, ಏನಾದರೂ ಮೆಸೇಜನ್ನು ಕಳಿಸಿರ್ತಾರೆ, ಇನ್ಬಾಕ್ಸ್ನಲ್ಲಿ ಬಂದಿರ್ತವೆ. ಇಲ್ಲಿ ಅದ್ರ ಕೆಳಗಡೆ ಎಂಪ್ಲಾಯ್ ಪ್ರೊಫೈಲ್ ಅಂತ ತಿಳ್ಕೊಂಡಿದೆ. ಈಗಾಗಲೇ ನಮ್ಮ ಶಿಕ್ಷಕರ ಸೇವಾ ಮಾಹಿತಿ ತಂತ್ರಾಂಶದಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಅದರ ಕೆಳಗಡೆ ಕ್ರಿಯೇಟ್ ಅಪ್ಲಿಕೇಶನ್ ಅಂದರೆ ನಾವು ಅಪ್ಲಿಕೇಶನ್ ಹಾಕಬೇಕಾಗಿತ್ತು, ಯಾವುದಾದ್ರೂ ಒಂದು ಸೇವೆಯನ್ನು ಪಡಿಬೇಕಾಗಿತ್ತು, ಅಪ್ಲಿಕೇಶನ್ ಹಾಕಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ನಮ್ಮ ರಜೆಗಳ ಬಗ್ಗೆ ನೋಟಿಸು, ಅದ್ರ ಜೊತೆ ಚೈಲ್ಡ್ ಕೇರ್ ಲೀವ್ ಅಪ್ಲಿಕೇಶನ್ನು, ವೇಟಿಂಗ್ ಪೀರಿಯಡು, ಲೀವ್ ಅಪ್ಲಿಕೇಶನ್, ನಮ್ಮ ಪರಿಸ್ಥಿತಿ ಏನಾಯಿತು ಅದ್ರ ಕೊಟ್ಟಿರ್ತಕ್ಕಂಥದ್ದನ್ನು ಇವೆಲ್ಲವೂ ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ. ನಾವೆಲ್ಲ ಒಂದೊಂದನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬೇಕಾಗತ್ತೆ. ಸೊ ಈಗ ಮೊದಲಿಗೆ ಎಂಪ್ಲಾಯ್ ಪ್ರೊಫೈಲ್ ಅಂತ ತಿಳ್ಕೊಂಡಿದೆ. ಈ ವ್ಯೂ ಪ್ರೊಫೈಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ವ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಶಿಕ್ಷಕರ ಮಾಹಿತಿ ಸೇವಾ ತಂತ್ರಾಂಶದಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಓಪನ್ ಆಗುತ್ತೆ ನೋಡಿ. ಇಲ್ಲಿ ಪ್ಲೇಸ್ ಆಫ್ ವರ್ಕ್ ಕ್ಲಸ್ಟರ್ ರಿಸೋರ್ಸ್ ಕುಂಚನೂರು, ಆಫೀಸ್ CRC ಕುಂಚನೂರು, ಡೆಸಿಗ್ನೇಷನ್, ಈ ರೀತಿ ನೋಡಿ ಎಲ್ಲವೂ ಓಪನ್ ಆಗುತ್ತೆ. ಇಲ್ಲಿ ವೆಕೇಷನ್, ಎಂಪ್ಲಾಯ್ ಕ್ಯಾಟಗರಿ, ವೆಕೇಷನ್, ಅದರಲ್ಲಿರ್ತಕ್ಕಂಥ ನಮ್ಮ ಫೋಟೋ, ಅದು ಆದ ನಂತರ ಏನು ಮಾಹಿತಿ ಇದೆ ಆ ಎಲ್ಲ ಮಾಹಿತಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ಓಪನ್ ಆಗುತ್ತೆ. ಸೊ ಇದನ್ನೆಲ್ಲವನ್ನು ನಾವು ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನೋಡಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಅವಕಾಶ ಇದೆ, ನೋಡ್ತೀವಿ. ಅದು ಆದ ನಂತರ ಈ ರೀತಿ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾವು ನೋಡಲಿಕ್ಕೆ ಈ ಒಂದು ತಂತ್ರಾಂಶದಲ್ಲಿ ನೋಡಲಿಕ್ಕೆ ಸಾಕಷ್ಟು ಅವಕಾಶಗಳು ಇದ್ದಾವೆ. ಸೊ ಈಗ ನಾವೆಲ್ಲ ಈ SATSನಲ್ಲಿ ಮಾಡಿಕೊಂಡು ಒಂದು ವಿಡಿಯೋನ ಮಾಡ್ಕೊಂಡಿದ್ವಿ. ಇದು ಆದ ನಂತರ ನಾವು ಈಗ ಇನ್ನು ಮುಂದಿನ ಹಂತವನ್ನು ಮೊಬೈಲ್ನಲ್ಲಿ ಯಾವ ರೀತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮುಂದಿನ ವಿಡಿಯೋದಲ್ಲಿ ಅದನ್ನು ನೋಡಿ. ನಮಸ್ಕಾರ ಸ್ನೇಹಿತರೆ.